ನಮಸ್ಕಾರ ಸ್ನೇಹಿತರೆ. ಶ್ರೀರಾಮಚಂದ್ರನು ಸೂರ್ಯವಂಶದ ರಾಜ. ಅಂದರೆ ಆ ವಂಶದ ಆರಂಭ ಎಲ್ಲಿಂದ ಆಯಿತು ಅಂತ ನಿಮಗೆ ಗೊತ್ತಿದೆಯಾ? ರಾಮನಿಗಿಂತ ಲಕ್ಷಾನುಗಟ್ಟಲೆ ವರ್ಷಗಳ ಹಿಂದೆ ಪ್ರಪಂಚವೇ ಜಲಮಯ ಆಗಿತ್ತು. ಎಲ್ಲ ಜೀವಿಗಳು ನಾಶವಾಗ್ತಿದ್ದ ಕಾಲ ಅದು. ಆದರೂ ಒಬ್ಬನೇ ಬದುಕಿದ್ದ. ಅವನೇ ವೈವಸ್ವತಮನು, ಮಾನವ ಕುಲದ ಮೊದಲ ರಾಜ. ಇವನಿಂದಲೇ ಆರಂಭವಾದ ಸೂರ್ಯವಂಶ. ಈ ವಿಡಿಯೋದಲ್ಲಿ ನಾವು ನೋಡ್ತೀವಿ ಮನುವಿನ ಕತೆ, ಪ್ರಳಯ, ಮತ್ಸ್ಯಾವತಾರ ಮತ್ತು ರಾಮನ ವಂಶದ ಮೂಲ. ವಿಷ್ಣು ಪುರಾಣದ ಪ್ರಕಾರ ವೈವಸ್ವತಮನು ಒಬ್ಬ ಧರ್ಮನಿಷ್ಠ ರಾಜ. ಅವನು ತಪಸ್ಸು ಮಾಡ್ತಾ ಇರ್ತಾನೆ. ಒಂದು ದಿನ ಅವನ ಹತ್ತಿರ ಒಂದು ಸಣ್ಣ ಮೀನು ಬಂದು ಕೇಳ್ತದೆ, ರಾಜ, ನನ್ನನ್ನು ಉಳಿಸು, ನಾನು ನಿನ್ನನ್ನು ಪ್ರೊಟೆಕ್ಟ್ ಮಾಡ್ತೀನಿ ಅಂತ. ಮನು ಆ ಮೀನನ್ನು ಕುಡಿಯುವ ಪಾತ್ರೆಯಲ್ಲಿ ಇಡ್ತಾನೆ. ಆದ್ರೆ ಅದು ದಿನದಿಂದ ದಿನಕ್ಕೆ ದೊಡ್ಡ ಆಗ್ತಾ ಹೋಗುತ್ತೆ. ಹಾಗೆ ಅವನು ಆ ಪಾತ್ರೆಯ ಸೈಜನ್ನ ಚೇಂಜ್ ಮಾಡ್ತಾ ಹೋಗ್ತಾನೆ. ಆದ್ರೆ ಕೊನೆಗೆ ಮನು ಅದನ್ನ ಸಮುದ್ರದಲ್ಲಿ ಬಿಡ್ತಾನೆ. ಅಲ್ಲಿ ಮೀನು ತನ್ನ ನಿಜವಾದ ರೂಪ ತೋರಿಸ್ತದೆ. ಮತ್ಸ್ಯಾವತಾರ, ವಿಷ್ಣುವಿನ ಮೊದಲ ಅವತಾರ. ಅವನು ಹೇಳ್ತಾನೆ, ಮನು, ಭೂಮಿಗೆ ಮಹಾಪ್ರಳಯ ಬರ್ತಿದೆ, ನೀನು ಒಂದು ದೋಣಿ ಮಾಡು, ನಾನು ನಿನ್ನನ್ನು ಹಾಗೂ ಎಲ್ಲ ಪ್ರಾಣಿಗಳನ್ನ ರಕ್ಷಿಸ್ತೀನಿ ಅಂತ. ಮನು ಒಂದು ದೊಡ್ಡ ದೋಣಿಯನ್ನು ತಯಾರಿಸ್ತಾನೆ. ಋಷಿಗಳು, ಪ್ರಾಣಿಗಳು, ಗಿಡಬೀಜಗಳು ಎಲ್ಲವನ್ನೂ ಅದಕ್ಕೆ ಇರಿಸ್ತಾನೆ. ಇಷ್ಟರಲ್ಲಿ ಪ್ರಳಯ ಶುರುವಾಗುತ್ತೆ. ಭೂಮಿ ಪೂರ್ಣವಾಗಿ ಜಲಮಯಾಗಿ ಹೋದ್ರೂ ಆಗ ವಿಷ್ಣು ಮತ್ಸ್ಯ ರೂಪದಲ್ಲಿ ಬಂದು ತನ್ನ ಕೊಂಬಿಗೆ ಆ ದೋಣಿಯನ್ನು ಕಟ್ಟಿ ಹಿಮವಂತ ಪರ್ವತದ ಕಡೆಗೆ ಕರೆದೊಯ್ತಾನೆ. ಪ್ರಳಯದ ಮಧ್ಯೆ ಮನು ದೋಣಿಯಲ್ಲಿ ಎಲ್ಲರನ್ನೂ ರಕ್ಷಿಸ್ತಾನೆ. ಪ್ರಳಯ ಶಾಂತವಾದ್ಮೇಲೆ ಮನು ಭೂಮಿಗೆ ಇಳಿದು ಮತ್ತೆ ಬದುಕು ಶುರು ಮಾಡ್ತಾನೆ. ಅವನಿಗೆ ಶ್ರದ್ಧಾ ಹೆಂಡತಿ ಇರ್ತಾಳೆ. ಇವರಿಂದ ಇಕ್ಷ್ವಾಕು ಅನ್ನೋ ಮಗನು ಹುಡ್ತಾನೆ. ಇವನಿಂದಲೇ ಇಕ್ಷ್ವಾಕು ವಂಶ ಶುರುವಾಗುತ್ತೆ. ಇವನೇ ಮುಂದೆ ಸೂರ್ಯವಂಶ ಎಂಬ ಹೆಸರಿನಿಂದ ಪ್ರಸಿದ್ಧನಾಗ್ತಾನೆ. ಏಕೆಂದ್ರೆ ಇವರು ಸೂರ್ಯನ ವಂಶಜರು ಅಂತ ಪುರಾಣದಲ್ಲಿ ಬರ್ತದೆ. ಈ ವಂಶದಲ್ಲಿ ಮುಂದೆ ಹರಿಶ್ಚಂದ್ರ, ಭಗೀರಥ, ರಘು, ಅಜ್ಜ, ದಶರಥ, ಶ್ರೀರಾಮಚಂದ್ರ ಅಂತೆಲ್ಲ ಮಹಾನ್ ರಾಜರು ಜನ್ಮ ತಾಳ್ತಾರೆ. ಮನು ಕೇವಲ ರಾಜ ಅಲ್ಲ, ಅವನು ಮನುಸ್ಮೃತಿ ಅನ್ನೋ ಗ್ರಂಥವನ್ನು ಬರೆದು ಜೀವನದ ನಿಯಮ, ನೈತಿಕತೆ, ಧರ್ಮದ ಮಾರ್ಗ ಇವೆಲ್ಲವನ್ನ ವಿವರಿಸ್ತಾನೆ. ಇದು ಆ ಕಾಲದ ಜೀವನ ಪಾಠ ಪುಸ್ತಕವಂತಿತ್ತು. ವಿವಾಹ, ಸಮಾಜ, ರಾಜಕೀಯ ನೀತಿ ಎಲ್ಲದರ ಮೇಲೂ ಮಾರ್ಗದರ್ಶನ ನೀಡಿತ್ತು. ಹೀಗಾಗಿ ರಾಮನ ಕತೆ ಆರಂಭವಾಗೋ ಮೊದಲೇ ಲಕ್ಷಾನುಗಟ್ಟಲೆ ವರ್ಷಗಳ ಹಿಂದಿನಿಂದ ಈ ಕತೆ ಇದೆ. ವೈವಸ್ವತಮನು ಕೇವಲ ಪೌರಾಣಿಕ ವ್ಯಕ್ತಿಯಲ್ಲ, ಅವನು ಪ್ರಳಯದ ಸರ್ವೈವರ್, ಮೊದಲ ಮಾನವ ರಾಜ ಮತ್ತು ಸೂರ್ಯವಂಶದ ನಿಜವಾದ ಸ್ಥಾಪಕ. ಇವನಿಂದಲೇ ಇವತ್ತು ನಾವಿದ್ದೀವಿ ಅಂದ್ರೂ ತಪ್ಪಾಗಲ್ಲ. ಲೈಕ್ ಮಾಡೋದು ಮರಿಬೇಡಿ. ಇನ್ನೂ ಹಳೆಯ ಪುರಾಣದ ಕಥೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಧನ್ಯವಾದಗಳು.